ನಾನು ಇದನ್ನು ಹಾಡು ಕೇಳಿ ಇನ್ಸ್ಪೈರ್ ಮಾಡಿಕೊಂಡು ಕ್ಲಾಸಿಕಲ್ ಮ್ಯೂಸಿಕ್ ಕಲಿಬೇಕಂತ ಹೇಳಿ ಈ ಹಾಡುಗಳೆಲ್ಲ ನಮಗೆ ಪ್ರೇರಣೆ ಆಗಿದೆ. ಅದು ಏನು ಯಾವ ಥರ ರಾಗ ಸಂಯೋಜನೆ ಹಾಕ್ತಾರೆ ನನಗೆ ಆಶ್ಚರ್ಯ ಆಗಿಬಿಡುತ್ತೆ. ಏನು ಹೇಗೆ ಹೊಸ ಹೊಸ ಥರ ಟ್ಯೂನ್ಸ್ ತರ್ತಾರೆ. ನೀವು ನೋಡಿ ವಿಶೇಷವಾಗಿ ನಾನು ರಾಜ್ಕುಮಾರ್ ಅಭಿಮಾನಿ ತುಂಬ. ಅದರಲ್ಲಿ ಅಂದರೆ ರಾಜ್ಕುಮಾರ್ ಅಭಿಮಾನಿ ಯಾರು ಇಲ್ಲ ಅಂತ ಹೇಳಬೇಕು, ಆ ಥರ ಇದೆ. ಅವರ ಪರ್ಸನಾಲಿಟಿನೇ ಆ ಥರ, ಅವರ ಕಲೆನೇ ಆ ಥರ. ಒಮ್ಮೆ ಧರಣಿಗೆ ನಮಿಸಿ ಒಳಗೆ ನೀನು ನಡೆ. 28ನೇ ಶಾಖೆಯನ್ನ ಓಪನ್ ಮಾಡಿದ್ದಾರೆ ಪಾಕಶಾಲಾ. ಇವತ್ತು ರುಚಿ ಬೇಕಾ ಪಾಕಶಾಲೆಗೆ ಬನ್ನಿ ಈಗ. ಶುಚಿ ರುಚಿ ಅಡುಗೆ, ಬಿಸಿ ಬಿಸಿ ಅಡುಗೆ. ಪಾಕಶಾಲಾ ಇಸ್ ದ ಬೆಸ್ಟ್ ಇನ್ ಟೌನ್. ಮನೆಯೂಟ ತರ ರುಚಿ ಬೇಕಾ ಪಾಕಶಾಲೆಗೆ ಬನ್ನಿ ಈಗ. ಶುಚಿ ರುಚಿ ಅಡುಗೆ, ಬಿಸಿ ಬಿಸಿ ಅಡುಗೆ. ಪಾಕಶಾಲಾ ಇಸ್ ದ ಬೆಸ್ಟ್ ಇನ್ ಟೌನ್. ಪಾಕಶಾಲಾ, ಶುಚಿ ರುಚಿ ಅನುಭವಕ್ಕಾಗಿ. ರಾಜ್ಕುಮಾರ್ ಅಂದರೆ ಕನ್ನಡ, ಕನ್ನಡ ಅಂದರೆ ರಾಜ್ಕುಮಾರ್. ನಾವೆಲ್ಲರೂ ರಾಜ್ಕುಮಾರ್ ಅಭಿಮಾನಿಗಳು. ಸಹಜವಾಗಿ ನಾವು ಕನ್ನಡದ ಅಭಿಮಾನಿಗಳು ಕೂಡ ಆಗಿರ್ತೀವಿ. ಇಂಗ್ಲೀಷ್ನ ನಾವೆಲ್ಲರೂ ಸ್ವಲ್ಪ ಕಷ್ಟಪಟ್ಟೆ ಕಲ್ತಿರ್ತೀವಿ. ಅದರ ಲಾಜಿಕ್ ಹುಡ್ಕಕ್ಕೆ ಹೋಗಿ ಕನ್ಫ್ಯೂಸ್ ಆಗಿರ್ತೀವಿ. ಹಾಗಾಗಿ ನಾವು ಕನ್ನಡ ಅಭಿಮಾನಿಗಳೇ ಆಗೇ ಇರೋಣ. ಹುಟ್ಟಿದರೆ ಕನ್ನಡ ನಾಡಲ್ಲೇ ಹುಟ್ಟೋಣ. ಕನ್ನಡವನ್ನು ರಾಜ್ಕುಮಾರ್ ಅವರಷ್ಟು ಸೊಗಸಾಗಿ ಮಾತನಾಡಿದ ಮತ್ತೊಬ್ಬ ನಟ ನಮಗೆ ಸಿಗೋದಿಲ್ಲ. ಅವರ ಕನ್ನಡ ಮಾತನಾಡುವಿಕೆಯ ಹಾಡುಗಾರಿಕೆಯ ಉಚ್ಛ್ರಾಯ ಒಂದಿದೆ, ಒಂದು ಉತ್ತಮವಾದಂತಹ ಹಾಡಿದೆ, ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ. ಈಗ ಅದೇ ಹಾಡನ್ನು ವೇಷಭೂಷಣದ ಸಹಿತವಾಗಿ ಸುಹಾಸ್ ಹಾಗೂ ಪ್ರದೀಪ್ ಸಾದರಪಡಿಸ್ತಾರೆ. ಬಬ್ರುವಾಹನ ಚಿತ್ರ, ಸಾಹಿತ್ಯ ಹುಣಸೂರು ಕೃಷ್ಣಮೂರ್ತಿ, ಸಂಗೀತ ಟಿ.ಜಿ. ಲಿಂಗಪ್ಪ, ಮೂಲಗಾಯಕರು ಪಿ.ಬಿ. ಶ್ರೀನಿವಾಸ್ ಹಾಗೂ ಡಾಕ್ಟರ್ ರಾಜ್ಕುಮಾರ್. ನಮ್ಮೆಲ್ಲರ ಪ್ರೋತ್ಸಾಹಪೂರ್ವಕ ಚಪ್ಪಾಳೆಗಳ ಸ್ವಾಗತ ಸುಹಾಸ್ ಭಟ್ ಹಾಗೂ ಪ್ರದೀಪ್ ಮಧ್ಯಸ್ಥಗೆ. ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ನನ್ನ ಹೆಸರು ಸುಹಾಸ್ ಭಟ್, ನಾನು ಕೋಣನಕುಂಟೆ ನಿವಾಸಿ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಪ್ರದೀಪ್ ಮಧ್ಯಸ್ಥ, ನಾನು ಈಗ ಗಿರಿನಗರ ನಿವಾಸಿ. ಏನು ಪಾರ್ಥ, ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಪರಮ ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲು ಹತ್ತಿದೆ. ಎತ್ತು ನಿನ್ನ ಗಾಂಡೀವ, ಹೂಡು ಆ ಪರಮೇಶ್ವರನು ಕೊಟ್ಟ ಪಾಶುಪತಾಸ್ತ್ರ. ಶಿವನನ್ನ ಗೆದ್ದ ನಿನ್ನ ಶೌರ್ಯ ನಮಗೂ ಸ್ವಲ್ಪ ತಿಳಿಯಲಿ. ಅಥವಾ ಶಿವನನ್ನು ಗೆದ್ದೆ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಮದಾಂಧ, ಅವರಿವರನ್ನು ಕೊಂದೆ ಎಂಬ ಅಹಂಕಾರದಲ್ಲಿ ಕೊಬ್ಬಿದ ಮೂರ್ಖ. ಸುರಲೋಕಕ್ಕೆ ಸೋಪಾನ ಕಟ್ಟಿ ಮತ್ಸ್ಯ ಯಂತ್ರವನ್ನು ಭೇದಿಸಿ ರಣಾಂಗಣದಲ್ಲಿ ವೀರವಿಹಾರ ಮಾಡಿದ ಅರ್ಜುನನ ಭುಜಬಲದ ಪರಾಕ್ರಮ ನಿನಗೇನು ತಿಳಿದಿದೆಯೋ? ಓಹೋ, ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ. ಸಮರದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ. ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಹಗಲಿರುಳು ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯವ ತಂದಿದ್ದ ಆಯದು ನಂದನ. ಅವನಿಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ. ಅಸಹಾಯ ಶೂರ ನಾ ಅಕ್ಷೀಣ ಬಲನೋ. ಹರನೊಡನೆ ಹೋರಾಡಿ ಪಾಶುಪತವಂ ಪಡೆದವನೋ. ಆಗ್ರಹದೊಳೆದುರಾಗೋ
ಅರಿಗಳೋ ನಿಗ್ರಹಿಸೋ ವ್ಯಾಘ್ರನಿವನೋ ಉಗ್ರ ಪ್ರತಾಪಿ ಉಗ್ರ ಪ್ರತಾಪಿ. ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿತ್ತೋ ಈ ನಿನ್ನ ಶೌರ್ಯ. ನೂಕುರಂಗಳ ಕಟ್ಟಿ ನಟಿಸಿ ತಕಥೈ ಎಂದು ನಾಟ್ಯ ಕಲಿಸಿದ ನಪುಂಸಕ ನೀನು. ಚಕ್ರವ್ಯೂಹದೆ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನ ಬಲಿ ಕೊಟ್ಟ ಭ್ರಷ್ಟ ನೀನು. ಗಂಡು ಗಲಿಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ ಖಂಡಿಸದೆ ಉಳಿಸುವೆ ಹೋಗೋ ಹೋಗೆಲೋ ಶಿಖಂಡಿ. ಬಡಬಡ ಶಿಖಂಡಿ ಎಂದಡಿಗಡಿಗೆ ನುಡಿಯಬೇಡಲೋ ಮೂಢ. ಭಂಡರೆದೆ ಗುಂಡಿಗೆಯ ಖಂಡಿಸುತ್ತ ರಣಚಂಡಿ ಗೌತಣವೀವ ಈ ಗಾಂಧೀವಿ. ಗಂಡು ಗಲಿಗಳ ಗಂಡ ಉತ್ತಂಡ ಭೂಮಂಡಲದೊಳ ಕಂಡ ಕೀರ್ತಿ ಪ್ರಚಂಡ. ಚಂಡನೋ ಪ್ರಚಂಡನೋ ಪುಂಡನೋ ನಿರ್ಧರಿಸುವುದು ರಣರಂಗ. ಹೂಡು ಬಾಣಗಳ ಮಾಡುವೆ ಮಾನಭಂಗ. ಕದನದೋಳ್ ಕಲಿಪಾರ್ಥನಂ ಕೆಣಕಿ ಉಳಿದವರಿಲ್ಲ. ಅಬ್ಬರಿಸಿ ಬೊಬ್ಬಿರಿದರೆಲ್ಲಾರಿಗೂ ಭಯವಿಲ್ಲ. ಆರ್ಭಟಿಸಿ ಬರುತ್ತಿದೆ ನೋಡು ಅಂತಕನ ಆಹ್ವಾನ. ಅಂತಕನಿಗೆ ಅಂತಕನು ಈ ಬಬ್ರುವಾಹನ. ಮುಚ್ಚುಬಾಯಿ ಜಾರಿಣಿಯ ಮಗನೇ. ಏ ಪಾರ್ಥ, ನನ್ನ ತಾಯಿ ಜಾರಿಣಿಯೋ ಪತಿವ್ರತೆಯೋ ಎಂಬ ನಿರ್ಧಾರಕ್ಕಾಗಿಯೇ ಈ ಯುದ್ಧ. ಮುಗಿಯಿತು ನಿನ್ನ ಆಯಸ್ಸು. ಅದನ್ನು ಮುಗಿಸ್ಲಿಕ್ಕೆ ಇಲ್ಯಾರಿದ್ದಾರೆ ನಿನ್ ಸಹಾಯಕ್ಕೆ? ಶಿಖಂಡಿನ ಮುಂದೆ ನಿಲ್ಲಿಸಿ ಭೀಷ್ಮಾಚಾರ್ಯರನ್ನ ಕೊಂದಂತೆ ನನ್ನನ್ನು ಕೊಲ್ಲಲು ಇಲ್ಲಿ ಯಾವ ಶಿಖಂಡಿನೂ ಇಲ್ಲ. ರಥಚಕ್ರ ಮುಗ್ದಿದ್ದಾಗ ಕವಚ ಕುಂಡಲಗಳನ್ನ ದಾನ ಪಡೆದು ಕರ್ಣನನ್ನ ಕೊಲ್ಲಿಸಿದ ಹಾಗೆ ನನ್ನನ್ನು ಕೊಲ್ಲಿಸ್ಲಿಕ್ಕೆ ನಿನ್ನ ಸಖ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿಲ್ಲ. ಧರ್ಮರಾಯನ್ ಬಾಯಲ್ಲಿ ಅಧರ್ಮ ನುಡಿಸಿ ದ್ರೋಣಾಚಾರ್ಯನ ಕೊಂದಂತೆ ನನ್ನನ್ನ ಕೊಲ್ಲಿಸ್ಲಿಕ್ಕೆ ಸುಳ್ಳು ಹೇಳಲು ಧರ್ಮರಾಯ ಇಲ್ಲಿಲ್ಲ. ಇಲ್ಲಿರುವುದು ಪತಿವ್ರತೆಯಾದ ಮಗನಾದ ನಾನು, ಪತ್ನಿ ದ್ರೋಹಿಯಾದ ನೀನು. ಕೃಷ್ಣ ವಾಸುದೇವ. ಧನ್ಯವಾದಗಳು. ಅದ್ಭುತವಾಗಿತ್ತು ಬಬ್ರುವಾಹನದ ಪ್ರಸ್ತುತಿ. ಪ್ರದೀಪ್ ಮಧ್ಯಸ್ಥ ಹಾಗೂ ಸುಹಾಸ್ ಭಟ್ಗೆ ಜೋರಾದ ಚಪ್ಪಾಳೆಯ ಧನ್ಯವಾದಗಳು. ಆಗಲೇ ಅವ್ರಿಗೆ ಆವೇಶ ಆಗ್ಬಿಟ್ಟಿತ್ತು, ಬಬ್ರುವಾಹನ ಆವೇಶ ಆಗ್ಬಿಟ್ಟಿದ್ದ ಆಲ್ರೆಡಿ. ಪ್ರದೀಪ್ ಮಧ್ಯಸ್ಥ ಹಿಂಗೆ ನಿಂತಿದ್ದ ಅವನು ಸ್ಟೇಜ್ ಮೇಲೆ ಬಿಲ್ಲಿಟ್ಕೊಂಡು. ತುಂಬ ಚೆನ್ನಾಗಿತ್ತು, ಬಹಳ ವಿಭಿನ್ನವಾಗಿತ್ತು, ಅದ್ಭುತವಾಗಿತ್ತು ಪ್ರಸ್ತುತಿ. 28ನೇ ಶಾಖೆಯನ್ನ ಓಪನ್ ಮಾಡಿದ್ದಾರೆ ಪಾಕಶಾಲಾದ ಇವತ್ತು. ರುಚಿ ಬೇಕಾ ಪಾಕಶಾಲೆಗೆ ಬನ್ನಿ ಈಗ. ಶುಚಿ ರುಚಿ ಅಡುಗೆ, ಬಿಸಿ ಬಿಸಿ ಅಡುಗೆ. ಪಾಕಶಾಲಾ ಇಸ್ ದ ಬೆಸ್ಟ್ ಇನ್ ಟೌನ್. ಮನೆ ಊಟ ತರ ರುಚಿ ಬೇಕಾ ಪಾಕಶಾಲೆಗೆ ಬನ್ನಿ ಈಗ. ಶುಚಿ ರುಚಿ ಅಡುಗೆ, ಬಿಸಿ ಬಿಸಿ ಅಡುಗೆ. ಪಾಕಶಾಲಾ ಇಸ್ ದ ಬೆಸ್ಟ್ ಇನ್ ಟೌನ್. ಪಾಕಶಾಲಾ ಶುಚಿ ರುಚಿ ಅನುಭವಕ್ಕಾಗಿ.